ಬ್ರಾಟ್ ಟು ಯು ಬೈ ವಿಗಾರ್ಡ್. ಜಾಹೀರಾತು ನೀಡುವ ಮೂಲಕ ಬಿಜೆಪಿಗೆ ತಿವಿದಂತ ಕೈ. ಮೋದಿ ಸರ್ಕಾರದಿಂದ ಕರ್ನಾಟಕಕ್ಕೆ ಸಿಕ್ಕಿದ್ದು ಚಂಬು. ಮೋದಿ ವಿರುದ್ಧ ಜಾಹೀರಾತು ನೀಡಿದಂತ ರಾಜ್ಯ ಕಾಂಗ್ರೆಸ್ ಒಂದು ವಿಭಿನ್ನವಾದಂಥ ಪೋಸ್ಟರ್ಗಳನ್ನು ರೆಡಿ ಮಾಡಿದೆ. ದಿನಪತ್ರಿಕೆಗಳಲ್ಲಿ ಜಾಹೀರಾತು ನೀಡಿದಂಥ ರಾಜ್ಯ ಕಾಂಗ್ರೆಸ್ ಎಲ್ಲರ ಖಾತೆಗೂ ಕೂಡ 15 ಲಕ್ಷ ಹಣ ಹಾಕುವಂತ ಚೊಂಬು, ಹಾಗೆ ನಮ್ಮ ರೈತರ ಆದಾಯ ಡಬಲ್ ಮಾಡುವಂತ ಚೊಂಬು, ತೆರಿಗೆ ಹಂಚಿಕೆ, ಬರ ನೆರೆ ಪರಿಹಾರದಲ್ಲೂ ಕೂಡ ಬರೀ ಚೆಂಬನ್ನೇ ನೀಡಿದ್ದಾರೆ. ಬಿಜೆಪಿ ಜೆಡಿಎಸ್ನ 27 ಸಂಸದರಿಂದಲೂ ಕೂಡ ರಾಜ್ಯಕ್ಕೆ ಸಿಕ್ಕಿರೋದು ಚೊಂಬು ಅಂತ ಈಗ ಪ್ರಚಾರ ಮಾಡ್ತಾ ಇದೆ ಕಾಂಗ್ರೆಸ್. ನಮ್ಮ ರಾಜ್ಯಕ್ಕೆ ನೀಡಿದ ಕೊಡುಗೆ ಕೇವಲ ಚೊಂಬು, ಜಾಹೀರಾತು ಮೂಲಕ ಮತದಾರರನ್ನ ಸೆಳೆಯುವಂತಹ ಪ್ರಯತ್ನ ಕಾಂಗ್ರೆಸ್ ಮಾಡ್ತಾ ಇದೆ. ದಿನಪತ್ರಿಕೆಗಳಿಗೆ ಇಂಥ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟ ಕೊಡುಗೆ ಅಂತಂದ್ರೆ ಚೊಂಬು ಮಾತ್ರ. ರಾಜ್ಯದ ಜನರ ಕೈಗೆ ಚೊಂಬು ಕೊಟ್ಟಿದೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಎಲ್ಲರ ಖಾತೆಗೆ 15 ಲಕ್ಷ ಬರುತ್ತೆ, ವಿದೇಶದಲ್ಲಿರುವಂಥ ಕಪ್ಪು ಹಣ ಭಾರತಕ್ಕೆ ತರ್ತೀವಿ ಅಂತ ಹೇಳಿದರು. ಅದು ಕೂಡ ಇಲ್ಲ. ಜೊತೆಗೆ ರೈತರ ಆದಾಯ ಡಬಲ್ ಆಗುತ್ತೆ ಅಂತ ಹೇಳಿದ್ರು, ಅದು ಆಗಲಿಲ್ಲ, ಅದು ಕೂಡ ಚೊಂಬು. ಇನ್ನು ತೆರಿಗೆ ಹಂಚಿಕೆಯಲ್ಲಿ ಚೊಂಬು, ನಮಗೆ ಬರಬೇಕಾದಂಥ ತೆರಿಗೆ ಹಂಚಿಕೆ ಕೂಡ ಬರಲಿಲ್ಲ. ಸೊ ಇದು ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟಂಥ ಕೊಡುಗೆ ಇದು ಅಂತ ಒಂದು ಚೆಂಬಿನ ಚಿತ್ರ ಹಾಕಿ ಪೋಸ್ಟರನ್ನು ಹಾಕಲಾಗಿದೆ. ಜೊತೆಗೆ ಬರ ಮತ್ತು ನೆರೆ ಪರಿಹಾರದ ಬಗ್ಗೆ ಚೊಂಬು, ಅದು ಕೂಡ ಸಿಕ್ಕಿಲ್ಲ. 27 ಜನ BJP JDSನ ಸಂಸದರು ರಾಜ್ಯಕ್ಕೆ ಕೊಟ್ಟಿರೋದು ಬರೀ ಚೊಂಬು ಜನರ ಕೈಗೆ ಅಂತ ಈಗ ಇಂಥ ಜಾಹೀರಾತನ್ನು ಪ್ರಕಟ ಮಾಡಿದೆ. ಸೊ ಹಿಂದೆ PCM ಮುಂತಾದಂಥ ಒಂದಷ್ಟು ವಿನೂತನವಾದಂಥ ಪ್ರಚಾರವನ್ನು ಮಾಡಿತ್ತು. ಅದು ವಿಧಾನಸಭೆಯಲ್ಲೂ ಕೂಡ ಕಾಂಗ್ರೆಸ್ನ ಕೈ ಹಿಡಿದಿತ್ತು. ಆದರೆ ಈಗ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಇಂಥ ಒಂದು ಪೋಸ್ಟರ್ನ ಈಗ ಕಾಂಗ್ರೆಸ್ ರಿಲೀಸ್ ಮಾಡಿದೆ. ಕನ್ನಡಿಗರ ಹಿತ ಕಾಯೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ಅನ್ನೋದು ಕೆಳಗೆ ಅವರು ಕೊಟ್ಟಿರುವಂಥ ಟ್ಯಾಗ್ ಲೈನ್. ಇದು ಕಾಂಗ್ರೆಸ್ನ ಪೋಸ್ಟರ್. ಸೊ ಕರ್ನಾಟಕಕ್ಕೆ ಮೋದಿ ಸರ್ಕಾರ ಕೊಟ್ಟಂತಹ ಕೊಡುಗೆ ಎಲ್ಲ ವಿಚಾರದಲ್ಲೂ ಕೂಡ 15 ಲಕ್ಷ ಹಣ ಪ್ರತಿಯೊಬ್ಬರ ಖಾತೆಗೆ ಬರುತ್ತೆ. ವಿದೇಶಗಳಲ್ಲಿರುವಂಥ ಅಥವಾ ಅಲ್ಲಿನ ಬ್ಯಾಂಕ್ಗಳಲ್ಲಿರುವಂತಹ ಕಪ್ಪು ಹಣವನ್ನು ವಾಪಸ್ ತರ್ತೀವಿ ಅನ್ನೋ ಪ್ರತಿಜ್ಞೆ ಮಾಡಿದ್ರು. ಅದು ಯಾವುದೂ ಕೂಡ ಆಗಲಿಲ್ಲ ಅಂತ. ಇನ್ನು ನಿಜವಾಗಿಯೂ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದೆಯಾ? ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ನಿಜವಾಗಿಯೂ ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದೆಯಾ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈಗ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಚೊಂಬು ಜಾಹೀರಾತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಾಗ್ದಾಳಿ ನಡೆಸಿದ್ದಾರೆ ವಿಜೇಂದ್ರ. ಗ್ಯಾರಂಟಿ ಮೂಲಕ ಜನರಿಗೆ ಟೋಪಿ ಹಾಕ್ತಿರೋದು ಕಾಂಗ್ರೆಸ್, ಜನರೇ ಕಾಂಗ್ರೆಸ್ನವರಿಗೆ ಚೊಂಬು ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಕಾಂಗ್ರೆಸ್ಸಿಗರಿಂದ ರಾಜ್ಯದ ಮಾನ ಮರ್ಯಾದೆ ತೆಗೆಯುವಂತ ಕೆಲಸ ಆಗ್ತಾ ಇದೆ. ಕಾಂಗ್ರೆಸ್ಗೆ ಈ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸ್ತಾರೆ, ನೋಡ್ತಾ ಇರಿ ಅಂತ ವಿಜೇಂದ್ರ ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣ ಹದಗೆಟ್ಟಿದೆ. ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರೂ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆದರೂ, ಯಾವಾಗ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದೆ ಅಂದಿನಿಂದ ಇಂದಿನವರೆಗೂ ಸಹ ಇವತ್ತು ಕೊಲೆಗಳು ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ನಿನ್ನೆ ಹುಬ್ಬಳ್ಳಿಯ ಪ್ರಕರಣ, ಹಾಡು ಹಗಲಲ್ಲೇ ಬಂದು ಒಬ್ಬ ಹೆಣ್ಮಗಳನ್ನ ಮರ್ಡರ್ ಮಾಡಿರ್ತಕ್ಕಂಥದ್ದು. ಯಾರು ಮಾಡಿರ್ತಕ್ಕಂಥದ್ದು, ಯಾಕೆ ಮಾಡಿರ್ತಕ್ಕಂಥದ್ದು? ಮೊನ್ನೆ ದಿನ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಜೈ ಶ್ರೀರಾಮ್ ಅಂತ ಹೇಳಿದ್ರೆ ಅವರು ಅಲ್ಪಸಂಖ್ಯಾತ ಬಂದು ದಬ್ಬಾಳಿಕೆ ಮಾಡ್ತಾರೆ, ಧಮಕಿ ಹಾಕ್ತಾರೆ ಅಂತ ಹೇಳಿದ್ರೆ ಇದಕ್ಕೆಲ್ಲವೂ ಕೂಡ ಹೊಣೆಗಾರಿಕೆ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಹೊರಬೇಕಾಗ್ತದೆ. ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಸಂಪೂರ್ಣ ಹದಗೆಟ್ಟು. ಇನ್ನು ಕಾಂಗ್ರೆಸ್ನ ಆರೋಪಕ್ಕೆ ಬಿಜೆಪಿಯಿಂದ ತಿರುಗೇಟು. ಚೆಂಬು ಎಂದಿದ್ದ ಕೈ ವಿರುದ್ಧ ಈಗ ಚಾರ್ಜ್ ಶೀಟ್ ಅನ್ನ ರಿಲೀಸ್ ಮಾಡಿದೆ. ಬಿಜೆಪಿಯಿಂದ ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್. ಕಾಂಗ್ರೆಸ್ ಏನು ಈಗ ಈ ಚೆಂಬು ಜಾಹೀರಾತನ್ನು ಹಾಕಿದೆ, ಅದಕ್ಕೆ ಈಗ ಬಿಜೆಪಿಯವರು ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಚಾರ್ಜ್ ಶೀಟ್, ಕೈಬಿಟ್ಟ ಯೋಜನೆಗಳು ಕೈಕೊಟ್ಟ ಕಾಂಗ್ರೆಸ್ ಸರ್ಕಾರ ಅಂತ ಈಗ ಚಾರ್ಜ್ ಶೀಟ್ ಅನ್ನು ಹೊರಡಿಸಲಾಗಿದೆ. ರಾಜ್ಯ ಸರ್ಕಾರ ಯಾವೆಲ್ಲ ಯೋಜನೆಗಳನ್ನು ಡ್ರಾಪ್ ಮಾಡಿದೆ, ಹಾಗೇನೆ ಜನರಿಗೆ ಹೇಗೆ ಕೈ ಕೊಟ್ಟಿದೆ ಅಂತ ಸರ್ಕಾರದ ವಿರುದ್ಧ ಬಿಜೆಪಿಯ ಚಾರ್ಜ್ ಶೀಟ್ ಇದು. ಆ ಒಂದು ಚಾರ್ಜ್ ಶೀಟ್ ರಿಲೀಸ್ ಮಾಡಿರುವಂಥ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಸೊ ರಾಜ್ಯ ಸರ್ಕಾರ ಏನು ಮಾಡಿದೆ ಅಂತ ಕೈಕೊಟ್ಟಂಥ ಒಂದಷ್ಟು ಯೋಜನೆಗಳು, ಹಾಗೇನೆ ಕೈಕೊಟ್ಟ ಕಾಂಗ್ರೆಸ್ ಸರ್ಕಾರ ಅಂತ ಮತ್ತೊಮ್ಮೆ ಮೋದಿ ಅಂತ ಹೇಳಿ ಅಲ್ಲಿ ಪೋಸ್ಟನ್ನು ರಿಲೀಸ್ ಮಾಡಲಾಗಿದೆ. ಸೊ ಒಂದು ಕಡೆ ಕಾಂಗ್ರೆಸ್ನ ಒಂದು ಪೋಸ್ಟನ್ನು ಗಮನಿಸ್ತಾ ಇದ್ದೀರಾ, ಇನ್ನೊಂದು ಕಡೆ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ಚಾರ್ಜ್ ಶೀಟ್ ಇವತ್ತು ರಿಲೀಸ್ ಮಾಡಲಾಗಿದೆ.
ಯಾವ್ಯಾವ ಯೋಜನೆಗಳನ್ನ ಇವರು ಕೈಬಿಟ್ಟರು, ಹಾಗೇನೆ ರಾಜ್ಯದ ಜನರಿಗೆ ಯಾವ್ಯಾವ ವಿಚಾರದಲ್ಲಿ ಕೈ ಕೊಟ್ಟರು ಅನ್ನೋದು ನಾವು ಈ ಚಾರ್ಜ್ ಶೀಟ್ನಲ್ಲಿ ಹೇಳ್ತಾ ಇದ್ದೀವಿ ಅಂತ ಈಗ BJP ಕೂಡ ಕಾಂಗ್ರೆಸ್ನ ವಿರುದ್ಧ ಒಂದಷ್ಟು ಗೇಮ್ ಪ್ಲಾನ್ಗಳನ್ನು ಮಾಡ್ತಾ ಇದೆ. ಸೊ ಆರ್ ಅಶೋಕ್ ಅವರು ಈ ಒಂದು ಚಾರ್ಜ್ ಶೀಟನ್ನು ರಿಲೀಸ್ ಮಾಡಿದರು. ಮತ್ತೊಂದು ಕಡೆ ಪತ್ರಿಕೆಗಳಲ್ಲಿ ಕಂಡು ಬರ್ತಿರುವಂಥ ಕಾಂಗ್ರೆಸ್ನ ಅಡ್ವರ್ಟೈಸ್ಮೆಂಟ್ ಇದು, ಜಾಹೀರಾತು. ಕರ್ನಾಟಕದಲ್ಲಿ ಮೋದಿ ಸರ್ಕಾರ ಕೊಟ್ಟಂಥ ಕೊಡುಗೆ ಚೊಂಬು ಅನ್ನೋದು. ಎಲ್ಲರ ಖಾತೆಗೆ 15 ಲಕ್ಷ, ರೈತರ ಆದಾಯ ಡಬಲ್, ತೆರಿಗೆ ಹಂಚಿಕೆ ವಿಚಾರದಲ್ಲೂ ಕೂಡ ರಾಜ್ಯಕ್ಕೆ ಚೊಂಬು. ಇನ್ನೊಂದು ಕಡೆ ಬರ ಪರಿಹಾರ ಕೂಡ ಬಂದಿಲ್ಲ ಅಂತ. ಇನ್ನೊಂದು ಕಡೆ ಕಾಂಗ್ರೆಸ್ ವಿರುದ್ಧ BJP ತನ್ನ ಚಾರ್ಜ್ ಶೀಟನ್ನು ರಿಲೀಸ್ ಮಾಡಿದೆ. ಕಾಂಗ್ರೆಸ್ ಜಾಹೀರಾತಿಗೆ ಕಾಲೆಳೆದ ಆರ್ ಅಶೋಕ್, ನಿಮ್ಮ ಯೋಗ್ಯತೆಗೆ 11 ತಿಂಗಳಲ್ಲಿ 1 ಚೆಂಬು ನೀರು ಕೊಟ್ಟಿಲ್ಲ, ನೀವು ಚೆಂಬಗ್ಗೆ ಜಾಹೀರಾತು ಹಾಕ್ತೀರಾ? ಕೇರಳದವರು ಬಿಂದಿಗೆಯಲ್ಲಿ ನೀರು ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಆದರೆ ಕಾಂಗ್ರೆಸ್ನವರು ಚೆಂಬು ಹಿಡ್ಕೊಂಡು ಕೇರಳಕ್ಕೆ ಹೋಗ್ಲಿ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ಎಷ್ಟು ಜನಕ್ಕೆ ಚೊಂಬು ಕೊಟ್ಟು ಕಳೆದ 60 ವರ್ಷ ಈ ದೇಶವನ್ನು ಆಳದಂತ ಕಾಂಗ್ರೆಸ್ ಪಾರ್ಟಿ ಕೋಟ್ಯಾಂತರ ಜನ ಬಡವರಿಗೆ ಚೊಂಬು ಕೊಟ್ಟಿರುವಂಥದ್ದು ಜಗಜ್ಜಾಹೀರಾತ. ಗರೀಬಿ ಹಟಾವೋ, ಈ ದೇಶದಲ್ಲಿ ಗರೀಬರೇ ಇರಲ್ಲ ಅಂತ ಹೇಳಿದ್ರು. ನಮ್ಮ ಕರ್ನಾಟಕದಲ್ಲಿ BPL ಸಂಖ್ಯೆ 1 ಕೋಟಿ ದಾಟ್ಬಿಟ್ಟಿದೆ. BPL ಸಂಖ್ಯೆ ಚೊಂಬು ಕೊಟ್ರಲ್ಲ, ದೊಡ್ಡ ಚೊಂಬು ಕೊಟ್ಟಿದ್ರೆ 10 kg ಅಕ್ಕಿ ಕೊಡ್ತೀರಿ ಅಂದ್ರಿ. 1 kgನೂ ಕೊಡ್ಲಿಲ್ಲಲ್ಲ. 10 kg ಅಕ್ಕಿ, ಚೊಂಬಲ್ಲಿ ಅಕ್ಕಿನೇ ಇಲ್ಲ, ಚೊಂಬು ಖಾಲಿ ಆಗ್ಬಿಟ್ಟೈತಲ್ಲ. ಬರಕ್ಕೆ ಪ್ರತಿ ವರ್ಷ 5,000 ಕೋಟಿ ಪ್ರಣಾಳಿಕೆಯಲ್ಲಿ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಕರ್ನಾಟಕ ಸರ್ವ ಜನಾಂಗದ ಶಾಂತಿಯ ತೋಟ ಬಡ್ಜೆಟ್ ಅಲ್ಲಿ ಓದೋದು, ಪದೇ ಓದೋದು. ನಾವೆಲ್ಲ ಬೈಕಾಟ್ ಮಾಡಿದ್ರಿ, ಮರ್ಡರ್ಗಳ ಮೇಲೆ ಮರ್ಡರ್, ಭಯೋತ್ಪಾದನಾ ಕೃತ್ಯ ನಿರಂತರ, ಲವ್ ಜಿಹಾದ್, ಕೊಲೆ ಸುಲಿಗೆ, ಕಾನೂನು ಸುವ್ಯವಸ್ಥೆ ಅಂತ ಎಕ್ಕುಟ್ಟ ಔಟ್ ಇದೆ. ಗೃಹ ಸಚಿವರ ಇದಾರೋ ಇಲ್ಲೋ ಅಂತ ಹುಡುಕ್ತಾ ಇದ್ದಾರೆ ಈಗ, ಗೃಹ ಸಚಿವರು ಯಾರು ಅಂತ. ಆ ಸ್ಥಿತಿ ಆಗಿದೆ ಇವತ್ತು. ಕೇಳೋರು ಯಾರು ಇಲ್ಲ. ಇದು ಚೊಂಬುತ್ತಾನೆ. ಎಷ್ಟು ಯೋಜನೆಗಳನ್ನ, ನೀರಾವರಿ ಯೋಜನೆಗಳನ್ನ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಕೃಷ್ಣೆಯ ಕಣ್ಣೀರನ್ನ ನಾವು ಒರೆಸ್ತೀರಿ. ಕೃಷ್ಣೆಯ ಕಣ್ಣೀರು. ನಮ್ಮ ಪ್ರತಿನಿಧಿ ಕಿರಣ್ ಹನ್ಯಡ್ಕ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್, ಈಗ ಒಂದ್ ಕಡೆ ಕಾಂಗ್ರೆಸ್ನ ಈ ಚೆಂಬು ಆಡ್, ಇನ್ನೊಂದು ಕಡೆ ಚಾರ್ಜ್ ಶೀಟ್ ಕೂಡ BJP ಕಡೆಯಿಂದ ರಿಲೀಸ್ ಆಗಿದೆ. ಹಾಗಾದ್ರೆ ಈ ವಿಚಾರದಲ್ಲಿ, ಪ್ರಚಾರದ ಸಂದರ್ಭದಲ್ಲಿ, ಜಾಹೀರಾತಿನ ವಿಚಾರದಲ್ಲಿ ಯಾವ ರೀತಿ ಜಟಾಪಟಿ ನಡೀತಿದೆ ಅಂತ ಎರಡೂ ಪಕ್ಷಗಳ ನಡುವೆ? ಅವಿನಾಶ್, ಇವತ್ತು ಕಾಂಗ್ರೆಸ್ ಬಿಡುಗಡೆ ಮಾಡಿರುವಂತಹ ಪತ್ರಿಕಾ ಜಾಹೀರಾತಿಗೆ ತಿರುಗೇಟನ್ನು ಕೊಡುವಂತಹ ಉದ್ದೇಶದಿಂದ BJP ಕೂಡ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದೆ. ಆರಂಭದಲ್ಲಿ ಯಾವಾಗ ಬೆಳಗ್ಗೆ ಪತ್ರಿಕೆಗಳಲ್ಲಿ ಜಾಹೀರಾತು ಪ್ರಕಟವಾಯಿತು, ನಂತರ ಸಾಮಾಜಿಕ ಜಾಲತಾಣದಲ್ಲಿ BJP ಕೂಡ ತನ್ನದೇ ಆದಂತಹ ರೀತಿಯಲ್ಲಿ ಒಂದಷ್ಟು ತಿರುಗೇಟನ್ನು ಕೊಟ್ಟಿತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮಾಡಿದಂತಹ ಟೀಕೆಗಳಿಗೆ ರಾಜ್ಯ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವೈಫಲ್ಯಗಳನ್ನು ಉಲ್ಲೇಖಿಸಿ ಸೋಷಿಯಲ್ ಮೀಡಿಯಾದಲ್ಲಿ BJP ಒಂದಷ್ಟು ಆರಂಭದಲ್ಲಿ ಟೀಕೆಯನ್ನು ಮಾಡಿತು. ನಂತರ BJP ನಾಯಕರುಗಳು ಸುದ್ದಿಗೋಷ್ಠಿ ನಡೆಸಿ ಕಾಂಗ್ರೆಸ್ನ ಆರೋಪಗಳಿಗೆ ತಿರುಗೇಟನ್ನು ಕೂಡ ಕೊಟ್ಟರು. BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಇಬ್ರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಸುದ್ದಿಗೋಷ್ಠಿಯಲ್ಲಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಕೊಟ್ಟಂತಹ ಭರವಸೆಗಳು ಮತ್ತು ಕೈಬಿಟ್ಟಂತಹ ಯೋಜನೆಗಳು, ಈ ರೀತಿಯಾಗಿ ವಿಚಾರಗಳನ್ನು ಉಲ್ಲೇಖ ಮಾಡಿ ಕಾಂಗ್ರೆಸ್ನ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿರುವಂಥದ್ದು. ಯಾಕೆಂದರೆ 11 ತಿಂಗಳಲ್ಲಿ ರಾಜ್ಯ ಸರ್ಕಾರ ಯಾವೆಲ್ಲ ವಲಯಗಳಲ್ಲಿ, ಯಾವೆಲ್ಲ ವಿಭಾಗಗಳಲ್ಲಿ ವಿಫಲವಾಗಿದೆ ಅನ್ನುವಂಥ ವಿಚಾರಗಳನ್ನು ಹೇಳಿ ಕಾಂಗ್ರೆಸ್ ಸರ್ಕಾರದ, ರಾಜ್ಯ ಸರ್ಕಾರದ ಜಾಹೀರಾತು ಏನಿದೆ ಅದಕ್ಕೆ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ಅನುದಾನವನ್ನು ಕೊಟ್ಟಿಲ್ಲ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದನ್ನು ಮತ್ತೆ ಈಗ ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ಳುವಂತ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ BJP ಚಾರ್ಜ್ ಶೀಟ್ ಅನ್ನು ಬಿಡುಗಡೆ ಮಾಡಿದೆ. ಆದರೆ ಈ ಕಾಂಗ್ರೆಸ್ನ ಜಾಹೀರಾತಿಗೆ ತಿರುಗೇಟನ್ನು ಕೊಡುವಂತ ಅಥವಾ ಜಾಹೀರಾತು ಬಿಡುಗಡೆಯಾದ ಬಳಿಕ ತೀರ್ಮಾನವನ್ನ ಮಾಡಿ ಚಾರ್ಜ್ ಶೀಟ್ ಅನ್ನು ಬಿಡುಗಡೆ ಮಾಡಿರುವಂತದ್ದಲ್ಲ. ಕಳೆದ ವಾರ ನಿರ್ಧಾರವಾಗಿದ್ದಂತ ನಿಗದಿಯಾದಂತಹ ಚಾರ್ಜ್ ಶೀಟ್ ಬಿಡುಗಡೆ ಕಾರ್ಯಕ್ರಮವನ್ನು ಇವತ್ತು ಬಿಡುಗಡೆ ಮಾಡಿದೆ. ಆದರೆ ಜಾಹೀರಾತನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ದಂತ ಹಿನ್ನೆಲೆ ಆ ಸಂದರ್ಭಕ್ಕೂ ಈಗ BJP ಚಾರ್ಜ್ ಶೀಟ್ ಬಿಡುಗಡೆ ಮಾಡಿರುವಂತಹ ಸಂದರ್ಭಕ್ಕೂ ಕೂಡ ಒಂದೇ ದಿನ ಆಗಿರುವಂತಹ ಕಾರಣಕ್ಕೆ ಅದೊಂದಷ್ಟು ತಾಳಮೇಳಗಳು ಹೊಂದಾಣಿಕೆ ಆಗ್ತಿದೆ. ಆ ಸಂದರ್ಭವನ್ನು ಕೂಡ, ಚಾರ್ಜ್ ಶೀಟ್ ಅನ್ನು ಕೂಡ ಇಲ್ಲಿ BJP ಕಾಂಗ್ರೆಸ್ ವಿರುದ್ಧ ಟೀಕೆಯನ್ನು ಮಾಡಿಕೊಳ್ಳೋದಕ್ಕೆ ಬಳಸಿಕೊಂಡಿದೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತಹ ಭರವಸೆಗಳು ಏನೇನು ಮತ್ತು ಕೈಬಿಟ್ಟಂತಹ ಯೋಜನೆಗಳೇನೇನು ಅನ್ನುವಂಥ ವಿಚಾರವನ್ನು ಕೂಡ ಇಲ್ಲಿ ಉಲ್ಲೇಖವನ್ನು ಮಾಡಿದೆ. ಸಹಜವಾಗಿ ಚುನಾವಣಾ ಸಂದರ್ಭದಲ್ಲಿ ನಡೆಯುವಂತಹ ಆರೋಪ ಪ್ರತ್ಯಾರೋಪಗಳೇನಿದೆ ಅವುಗಳ ಮುಂದುವರಿದ ಭಾಗವಾಗಿ ಈಗ ಕಾಂಗ್ರೆಸ್ ಜಾಹೀರಾತು ಕೊಟ್ಟಿದೆ. ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ನ ವಿರುದ್ಧ BJP ಚಾರ್ಜ್ ಶೀಟ್ ಅನ್ನು ಕೂಡ ಬಿಡುಗಡೆ ಮಾಡಿದೆ. ಇಲ್ಲಿ ಕಾಂಗ್ರೆಸ್ನ ಆರೋಪ ಏನಿದ್ರು ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಇದೆ. ಅಂದ್ರೆ ಕೇಂದ್ರ ಸರ್ಕಾರ ಕೊಡಬೇಕಾಗಿರುವಂತಹ ಹಣವನ್ನ ಕೊಟ್ಟಿಲ್ಲ, ಅನುದಾನವನ್ನ ಬಿಡುಗಡೆ ಮಾಡಿಲ್ಲ, ಪ್ರಮುಖವಾಗಿ ಬರಕ್ಕೆ ಅನುದಾನ ಕೊಟ್ಟಿಲ್ಲ ಅನ್ನುವಂಥದ್ದರೆ ರಾಜ್ಯ BJP ಆರೋಪ ಇರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ. ರಾಜ್ಯ ಸರ್ಕಾರ ನಿಗದಿತವಾದಂತಹ ಕೆಲಸ ಕಾರ್ಯಗಳನ್ನು ಭರವಸೆ ರೀತಿಯಲ್ಲಿ ಪೂರ್ಣಗೊಳಿಸಿಲ್ಲ ಅನ್ನುವಂಥದ್ದು BJP ಆರೋಪ ಆಗಿದೆ. ಅವಿನಾಶ್, ಧನ್ಯವಾದ ಕಿರಣ್. Brought to you by Vigard.